ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಮಿಂದ ಇವತ್ತಿನ ಈ ವಿಡಿಯೋದಲ್ಲಿ ಫಿಶ್ ಲೈಸ್ ಮತ್ತು ಆ್ಯಂಕರ್ ವರ್ಮ್ಸ್ನ ಟ್ರೀಟ್ಮೆಂಟ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮ್ಮ ಕಣ್ಣಿಗೆ ಕಾಣುವಂಥ ಫಿಶ್ ಲೈಸು ಮತ್ತು ಆ್ಯಂಕರ್ ವರ್ಮ್ಸ್ನ ನಾವು ಫಿಸಿಕಲ್ ಆಗಿ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಿಶ್ ಲೈಸ್ನ ಮತ್ತು ಆ್ಯಂಕರ್ ವರ್ಮ್ಸ್ನ ನಾವು ಫಿಸಿಕಲ್ ಆಗಿ ಟ್ರೀಟ್ ಮಾಡಿದ್ಮೇಲೆ ಯಾವ ರೀತಿ ನಾವು ಫಿಶ್ ಮೆಡಿಸನ್ನು ಮತ್ತು ಸಾಲ್ಟ್, ಅಕ್ವೇರಿಯಂ ಸಾಲ್ಟ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರೀಟ್ಮೆಂಟ್ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ನಮಗೆ ಬಂದಿರೋ ಗೋಲ್ಡ್ ಫಿಶ್ ಸ್ಟಾಕಲ್ಲಿ ಒಂದು 5-6ಕ್ಕೆ ಆ್ಯಂಕರ್ ವರ್ಮ್ಸು ಮತ್ತು ಫಿಶ್ ಲೈಸ್ ಇರೋದು ಕಂಡು ಬಂತು. ಅದಕ್ಕೆ ಕ್ವಾರಂಟೈನ್ ಪ್ರೋಸೆಸ್ಸಲ್ಲಿ ಇದ್ದಾಗಲೇ ನಾವು ಇಮಿಡಿಯೇಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಹತ್ತು ಲೀಟರ್ ನೀರಿಗೆ 1 ಪಿಂಚಷ್ಟು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಈ ಡಬ್ಬಲ್ಲಿ ಹಾಕಿ ನೀರಿನ ಜೊತೆ ಮಿಕ್ಸ್ ಮಾಡಿ ಆ ಗೋಲ್ಡ್ ಫಿಶ್ಗಳನ್ನ 5 ನಿಮಿಷ ಈ ಪೊಟ್ಯಾಷಿಯಂ ಬಾತ್ನ ಮಾಡಿಸ್ಬೇಕು. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಓವರ್ ಡೋಸ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೀರು ಲೈಟ್ ರೆಡ್ ಕಲರ್ ಆದರೆ ಸಾಕು, ಅದು ಡಾರ್ಕ್ ಕಲರ್ ಆಗೋದೇನು ಬೇಡ. 5 ನಿಮಿಷ ಈ ಫಿಶ್ನ ಅದರಲ್ಲಿ ಬಿಡೋದ್ರಿಂದ ಫಿಶ್ ಲೈಸು ಮತ್ತು ಆ್ಯಂಕರ್ ವರ್ಮ್ಸು ವೀಕ್ ಆಗೋದಕ್ಕೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟು ಸಹಾಯ ಮಾಡುತ್ತೆ. ನಮ್ಮ ಬರೀ ಕಣ್ಣಿಗೆ ಈ ಫಿಶ್ ಲೈಸು ಮತ್ತು ಆ್ಯಂಕರ್ ವರ್ಮ್ಸು ಕಾಣಿದಾಗ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಫಿಸಿಕಲ್ಲಾಗಿ ನಾವು ಅದನ್ನು ಟ್ರೀಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಫಿಶ್ನ ನಾವು ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಅದನ್ನು ಫಿಶ್ನ ನಾವು ಡ್ಯಾಮೇಜ್ ಮಾಡಬಾರ್ದು. ಒಂದೊಂದೇ ಗೋಲ್ಡ್ ಫಿಶ್ನ ಕೈಯಲ್ಲಿ ತೊಗೊಂಡು ಈ ರೀತಿ ಆ ಫಿಶ್ ಲೈಸು ಮತ್ತು ಆ್ಯಂಕರ್ ವರ್ಮ್ಸ್ ಎಲ್ಲಿದೆ ಅಂತ ನಾವು ನೋಡೋಣ. ಡಾಸಲ್ ಫಿನ್ನ ಮೇಲೆ ಫಿಶ್ ಲೈಸು ಕಾಣಿಸ್ತಾ ಇದೆ. ಈ ರೀತಿ ಒಂದು ಟ್ವೀಸರ್ನ ಸಹಾಯದಿಂದ, ಸಣ್ಣ ಟ್ವೀಸರ್ ಸಹಾಯದಿಂದ ಈ ಫಿಶ್ ಲೈಸ್ನ ಈ ರೀತಿ ನಿಧಾನಕ್ಕೆ ತೆಗಿಬೇಕು. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಫಿಶ್ ಲೈಸ್ ಯಾವ ರೀತಿ ಇದೆ ಅಂತ. ಈ ಕಡೆ ಡಾಸಲ್ ಫಿನ್ ಮೇಲೂ ಫಿಶ್ ಲೈಸ್ ಇರೋದ್ರಿಂದ ಅದನ್ನು ತೆಗೆದುಬಿಡೋಣ. ಆ ಗೋಲ್ಡ್ ಫಿಶ್ನ ಬಿಡ್ತಿದ್ದಾಗೆ ಎಷ್ಟು ಖುಷಿಯಿಂದ ಹೋಗ್ತಾ ಇದೆ ನೋಡಿ ಅಕ್ವೇರಿಯಮಲ್ಲಿ. ಇನ್ನೊಂದು ಗೋಲ್ಡ್ ಫಿಶ್ಗೆ ಸಹ ಅದೇ ಡಾಸಲ್ ಫಿನ್ ಮೇಲೇ ಫಿಶ್ ಲೈಸ್ ಇದೆ, ಅದನ್ನು ನೋಡಿ ತೆಗಿತಾ ಇದ್ದೀವಿ ಈಗ. ಈ ಗೋಲ್ಡ್ ಫಿಶ್ಗೆ ಬ್ಯಾಕ್ ಟೈಲಲ್ಲಿದೆ, ಟೈಲ್ ಫಿನ್ ಮೇಲೆ, ಅದನ್ನು ನೋಡಿ ತೆಗಿತಾ ಇದ್ದೀನಿ ಇವಾಗ. ಈ ಗೋಲ್ಡ್ ಫಿಶ್ಗೆ ನೋಡಿದಾಗ ಅದರ ಪೆಕ್ಟೋರಲ್ ಫಿನ್, ಅಂದರೆ ಅದು ಸ್ವಿಮ್ ಮಾಡೋ ಅಂತ ಫಿನ್ ಮೇಲೆ ಫಿಶ್ ಲೈಸ್ ಇತ್ತು. ಫಿಶ್ ಮೇಲೆ ಒಂದು ಮ್ಯೂಕಸ್ ಲೇಯರ್ ಇರುತ್ತೆ, ಅದನ್ನು ಕೂಡ ಯಾವುದೇ ಕಾರಣಕ್ಕೂ ನಾವು ಡ್ಯಾಮೇಜ್ ಮಾಡಬಾರ್ದು. ಫಿಶ್ನ ನಾವು ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲಿ ನಾವು ಯಾವುದೇ ರೀತಿ ಅದಕ್ಕೆ ತೊಂದರೆ ಕೊಡ್ತಾ ಇಲ್ಲ. ಅದಕ್ಕೆ ಈ ರೀತಿ ತೆಗೆಯೋದ್ರಿಂದ ಫಿಸಿಕಲ್ ಆಗಿ ಅದಕ್ಕೆ ಇನ್ಸ್ಟೆಂಟಾಗಿ ರಿಲೀಫ್ ಸಿಗುತ್ತೆ. ಕಣ್ಣು ಕಾಣಿಸೋ ಈ ಫಿಶ್ ಲೈಸ್ನ ನಾವು ತೆಗಿಲಿಲ್ಲ ಅಂದರೆ ಅದು ಫಿಶ್ನ ರಕ್ತ ಹೀರ್ಕೊಂಡು ಅದ್ರ ರೀಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿಬಿಡುತ್ತೆ. ಅಂದರೆ ಅದ್ರ ಬಾಡಿ ಮೇಲೆ ಅದ್ರದ್ದು ಮೊಟ್ಟೆಗಳನ್ನ ಇಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಈ ರೀತಿ ಫಿಶ್ ಲೈಸ್ನ ತೆಗಿಯೋದ್ರಿಂದ ಅದಕ್ಕೆ ಇನ್ಸ್ಟೆಂಟಾಗಿ ಈ ಥರ ರಿಲೀಫ್ ಸಿಕ್ಕಿ ನೋಡಿ ಅದು ಯಾವ ರೀತಿ ಖುಷಿಯಿಂದ ಹೋಗ್ತಾ ಇದೆ ಅಕ್ವೇರಿಯಮಲ್ಲಿ ಅಂತ. ಈ ಫಿಶ್ನ ನಾವು ಇನ್ಸ್ಪೆಕ್ಷನ್ ಮಾಡುವಾಗ ನಮಗೆ ಕಣ್ಣು ಕಾಣಿಸಿದ್ದು ಆ್ಯಂಕರ್ ವರ್ಮ್ಸು. ಈ ಆ್ಯಂಕರ್ ವರ್ಮ್ಸ್ನ ನಾವು ನಿಧಾನಕ್ಕೆ ಈ ರೀತಿ ಟ್ವೀಸರ್ ಸಹಾಯದಿಂದ ಅದನ್ನು ಕೂಡ ತೆಗಿಬೋದು. ಈ ಗೋಲ್ಡ್ ಫಿಶ್ಗೆ ಅದರ ಹಿಂದೆಗಡೆ ಟೈಲಲ್ಲಿ ಕಡಲ್ ಫಿನ್ ಅಂತ ಕರೀತಾರೆ, ಅದರ ಮಧ್ಯಭಾಗದಲ್ಲಿ ಫಿಶ್ ಲೈಸ್ ಇದೆ. ಅದನ್ನು ಯಾವ ರೀತಿ ತೆಗೆಯೋದಂತ ನೋಡೋಣ.
ಈ ರೀತಿ ಆ್ಯಂಕರ್ ವರ್ಮ್ಸು ಮತ್ತು ಫಿಶ್ ಲೈಸು ಬರೋದಕ್ಕೆ ಕಾರಣ ಏನಂದರೆ ಅದು ಸರಿಯಾಗಿ ಅವರು ಕ್ವಾರಂಟೈನ್ ಪ್ರೋಸೆಸ್ ಮಾಡದೆ ಫಿಶ್ನ ಹಾಗೆ ಕಳಿಸಿರ್ತಾರೆ. ನಾವು ಅದಕ್ಕೆ ಫಿಶ್ ಬಂದ ತಕ್ಷಣ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ನಾವು ಅದನ್ನು ಕ್ವಾರಂಟೈನ್ ಮಾಡಿ ನಂತರನೇ ನಮ್ಮ ಟ್ಯಾಂಕಿಗೆ ಬಿಡೋದು. ಈ ರೀತಿ ನಾವು ಫಿಸಿಕಲ್ಲಾಗಿ ಆ ಫಿಶ್ ಲೈಸು ಮತ್ತು ಆ್ಯಂಕರ್ ವರ್ಮ್ಸು ತೆಗೆದ್ಮೇಲೆ ನಾವು ಸಾಲ್ಟು ಮತ್ತು ಮೆಡಿಸಿನ್ ಹಾಕಿ ಯಾವ ರೀತಿ ಟ್ರೀಟ್ ಮಾಡೋದು ಅಂತ ನೋಡೋಣ. ನಾವೀಗ ಬಳಸ್ತಾ ಇರೋ ಸಾಲ್ಟು ಅಕ್ವೇರಿಯಂ ಸಾಲ್ಟು. ಇದು ನಾನ್ ಅಯೋಡೈಸ್ಡ್ ಅಕ್ವೇರಿಯಂ ಸಾಲ್ಟು. ಇದು ಅಕ್ವೇರಿಯಂ ಸ್ಟೋರ್ಗಳಲ್ಲಿ ಮಾತ್ರನೇ ಸಿಗುವಂಥ ಸಾಲ್ಟು. 70 ಲೀಟ್ರಿಂದ 80 ಲೀಟ್ರ್ ಇರುವಂಥ ಟ್ಯಾಂಕ್ ಇದು. ಇದಕ್ಕೆ ನಾನು 2 ಟೀ ಸ್ಪೂನ್ ಆಗುವಷ್ಟು ಸಾಲ್ಟ್ನ ಬಳಸ್ತಾ ಇದ್ದೀನಿ. ಫಿಶ್ ಲೈಸ್ ಮತ್ತು ಆ್ಯಂಕರ್ ವರ್ಮ್ಸ್ಗೆ ಎರಡಕ್ಕೂ ಆಗುವಂಥ ಫಿಶ್ ಮೆಡಿಸನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಈ ಟ್ಯಾಂಕ್ನ ಕೆಪಾಸಿಟಿ 70ರಿಂದ 80 ಲೀಟ್ರ್ ಆದ್ದರಿಂದ ನಾನು 7ರಿಂದ 8 ml ಬಳಸ್ತಾ ಇದ್ದೀನಿ. ಫಿಶ್ ಲೈಸು ಮತ್ತು ಆ್ಯಂಕರ್ ವರ್ಮ್ಸ್ ಮೆಡಿಸನ್ ಅಂತ ಕೇಳಿದ್ರೆ ಎಲ್ಲ ಅಕ್ವೇರಿಯಂ ಸ್ಟೋರ್ಗಳಲ್ಲೂ ಇದು ಸಿಗುತ್ತೆ. ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ ನಾನು ಯೂಸ್ ಮಾಡ್ತಾ ಇರೋದು ತೋರಿಸ್ತಾ ಇಲ್ಲ. ಈ ರೀತಿ ನಾವು ಫಿಶ್ ಮೆಡಿಸನ್ನ ಬಳಸೋದ್ರಿಂದ ನಮ್ಮ ಕಣ್ಣಿಗೆ ಕಾಣದೇ ಇರೋ ಆ ಫಿಶ್ ಲೈಸು ಮತ್ತು ಆ್ಯಂಕರ್ ವರ್ಮ್ಸು ಇದರಿಂದನೇ ಅದೆಲ್ಲ ಸತ್ತೋಗುತ್ತೆ. ಆ್ಯಂಕರ್ ವರ್ಮ್ಸು ಇಲ್ಲಾಂದರೆ ಫಿಶ್ ಲೈಸ್ ನೋಡಿದ ತಕ್ಷಣ ನೀವು ಟ್ರೀಟ್ ಮಾಡಲಿಲ್ಲ ಅಂದರೆ ಅದು ಬೇಗನೆ ಗ್ರೋ ಆಗಿ ನಿಮ್ಮ ಫಿಶ್ನ ಸಾಯಿಸ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.